ಇನ್ನು ಈ ವಿಡಿಯೋ ಏನು ನೋಡ್ತಾ ಇದ್ರ ಇಲ್ಲಂತೂ ಹೆವಿ ಆಗಿದೆ ಗುರು, ನಿಮ್ಗೆ ತೋರಿಸ್ತೀನಿ ನಾನು. ಎಸ್, ನನ್ನ ಕ್ಯಾಪು, ನನ್ನ ಫೇಸ್ ಶೇಪ್ ನೋಡಿ. ಬಟ್ ಆನ್ ಪೇಪರ್ ಮಾರ್ಕೆಟ್ಲಿ ಬ್ರ್ಯಾಂಡ್ಸ್ಗಳು ಕ್ರಿಯೇಟರ್ಸ್ ಏನು ಹೊಗಳ್ತಿದ್ದಾರೆ ಆ ರೇಂಜ್ಗೆ ಈ ಫೋನ್ ಅಂತ ಕ್ಯಾಮ್ರಾ ಇಲ್ಲ. ಈ ಬ್ರ್ಯಾಂಡ್ಸ್ಗಳನ್ನ ನಂಬಿ ನಮ್ಮ ಜನ ಫೋನ್ ತಗೊಳ್ಬೇಕಪ್ಪ ಅಂತಂದ್ರೆ ಇವರು ಟ್ರಸ್ಟ್ನ ಜಾಸ್ತಿ ಬಿಲ್ಡ್ ಮಾಡಬೇಕು. ಸೊ ಫೈನಲಿ ನಿಮ್ಮಲ್ಲಿ ತುಂಬಾ ಜನರ ಒತ್ತಾಯದ ಮೇರೆಗೆ ಎಷ್ಟಾಣಿತು ಈ ಬ್ರ್ಯಾಂಡ್ ನ್ಯೂ ಟೆಕ್ನೋ ಪೋವಾ ಕರ್ವ್ 5G ಸ್ಮಾರ್ಟ್ ಫೋನ್ ರೂಪಾಯಿ 16,000 ರೂಪಾಯಿ ಕೊಟ್ಟು ಫ್ಲಿಪ್ಕಾರ್ಟ್ ನಾನೇ ಪರ್ಚೇಸ್ ಮಾಡಿದೀನಿ. ಮತ್ತೆ ಟ್ರಸ್ಟ್ ಮೀ ಲಾಸ್ಟ್ 7 days ಇಂದ ಕಂಟಿನ್ಯೂಸ್ಲಿ ಈ ಫೋನ್ ಟೆಸ್ಟ್ ಮಾಡಿನೇ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೊ ಒಟ್ಟಾರೆ ನಾವು ಇವತ್ತಿನ ವಿಡಿಯೋದಲ್ಲಿ ಈ ಟೆಕ್ನೋ ಪೋವಾ ಕರ್ವ್ 5G ಫೋನ್ ಬಗ್ಗೆ ನನ್ನ ಆನೆಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತು ಕೆಲವೊಂದು ಬೇರೆ ಯಾವುದೇ ಯೂಟ್ಯೂಬರ್ಸ್ ಮಾತಾಡಿರುವಂತಹ ಫೀಚರ್ಸ್ ಗಳ ಬಗ್ಗೆ ಮಾತಾಡಿದ್ದೀನಿ. ಇಷ್ಟೇ ಅಲ್ಲದೆ ಈ ಟೆಕ್ನೋ ಬ್ರ್ಯಾಂಡ್ ಮಾರ್ಕೆಟ್ ಅಲ್ಲಿ ಬಜೆಟ್ ಕ್ಯಾಟಗರಿಲಿ ಒಳಗೆ ಹೋಗೋಕೆ ಫೋನ್ಸ್ಗಳು ಸೇಲ್ ಮಾಡೋಕ್ಕೆ ಏನೆಲ್ಲ ಗಿಮಿಕ್ ಮಾಡ್ತಿದೆ ಮತ್ತೆ ಕೆಲವೊಂದು ಒಳ್ಳೆ ಫೀಚರ್ಸ್ಗಳ ಬಗ್ಗೆ ಕೂಡ ನಾನು ಇವತ್ತು ನೋಡಲಿ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ರಿಸರ್ಚ್ ಮಾಡಿಬಿಟ್ಟು ಈ ಫೋನ್ ಬಗ್ಗೆ ಟೆಕ್ನೋ ಬ್ರ್ಯಾಂಡ್ ಬಗ್ಗೆ ಮಾತಾಡೋಕ್ಕೆ ಹಾಜರಾಗಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಪ್ಪ ಅಂತಂದ್ರೆ ಇದೇ ರೀತಿಯಾಗಿ ಆನೆಸ್ಟ್ ಇನ್ ಡೆಪ್ತ್ ಮತ್ತು ಪ್ರಾಮಾಣಿಕ ರಿವ್ಯೂಸ್ಗಾಗಿ ನಮ್ಮ ಚಾನಲ್ಗೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡ್ಬೋದು. ಸೊ ನಾವೆಲ್ಲ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಲ್ಲ ಇಂಟರ್ವ್ಯೂಲಿ. ಸೊ ಬನ್ನಿ ಎಲ್ಲ ಟೆಸ್ಟ್ ಮಾಡಿದ್ವಿ, ಇನ್ನೇನು ಶುರು ಮಾಡಿಬಿಡೋಣ. ಸೊ ಮೊದಲಾಗಿ ನಾನು ಕ್ವಿಕ್ ಅನ್ಬಾಕ್ಸಿಂಗ್ ತೋರಿಸಬೇಕಾದ್ರೆ ಇದೊಂದು ಫ್ಲಿಪ್ಕಾರ್ಟ್ ಯೂನಿಟ್ ಆಗಿ ತಲ್ಲಿಂದ ಪರ್ಚೇಸ್ ಮಾಡಿದೆ. ಈಗ ಆಲ್ರೆಡಿ ಇದು ಅನ್ಬಾಕ್ಸ್ ಕೂಡ ಆಗಿದೆ, ಬಟ್ ಕ್ವಿಕ್ ಆಗಿ ಒಂದ್ಸರ್ತಿ ನಿಮ್ಗೆ ತೋರಿಸ್ತಿದ್ದೀನಿ. ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಪೋವಾ ಕರ್ವ್ ಇಲ್ಲಿ ನಾವು ಯುನೀಕ್ ಆಗಿರುವಂಥ ಡಿಸೈನ್ ಕೊಡಿದ್ರೆ ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ಸ್ಗಳಿದೆ. ಸೊ ನನ್ನ ಹತ್ರ 128GB ಆಪ್ಷನ್ ಇದೆ. ಮತ್ತೊಂದು ಮೈನಸ್ ಪಾಯಿಂಟ್ ಅಂದರೆ ಇಲ್ಲಿ ಜಸ್ಟ್ 128GB ಅಷ್ಟೇ ಸಿಗುತ್ತೆ ನಿಮಗೆ. 12, 128, 256 ಆಗಿರಲಿ 512 ಆಪ್ಷನ್ಸ್ ನೋಡೋಕ್ಕೆ ಸಿಗಲ್ಲ. ಎನಿವೆ, ಸೊ ಬಾಕ್ಸಲ್ಲಿ ಆಲ್ಮೋಸ್ಟ್ ನಿಮಗೆ ಎಲ್ಲ ಆಕ್ಸೆಸರೀಸ್ಗಳು ನೋಡೋಕ್ಕೆ ಸಿಗುತ್ತೆ. ಕ್ಲೀನಾಗಿ ಚೆನ್ನಾಗಿ ಪ್ಯಾಕೇಜಿಂಗ್ ಕೂಡ ಮಾಡಿದ್ರೆ. ಸೊ ಇದರಲ್ಲಿ ಒಂದು ನನಗೆ ಇಷ್ಟ ಆಗಿಲ್ಲ ಅಂತಂದರೆ ಒಂದು ಈ ಟೈಪ್ ಸಿ ಕೇಬಲ್ ಏನು ಕೊಟ್ಟಿದೆ ನೋಡಿ, ಇದ್ರ ವೈರ್ ಕ್ವಾಲಿಟಿ ಸ್ವಲ್ಪ ಲೋಕಲ್ ಆಗಿದೆ. ಬಟ್ 45 ವ್ಯಾಟ್ನ ಪವರ್ ಟ್ರೈನ್ ಬಾಕ್ಸ್ ಕೊಡ್ತಿದ್ದಾರೆ. ಇದೊಂದು ಕ್ರೇಜಿ ವಿಚಾರ. ಕೇಬಲ್ ಕ್ವಾಲಿಟಿ ಹೆಂಗೂ ಇರಲಿ, ಫೋನ್ ಫಾಸ್ಟಾಗಿ ಚಾರ್ಜ್ ಆದರೆ ಸಾಕು. ಇನ್ನು ಯಾವಾಗ ಈ ಫೋನ್ ಅಂತ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಫಸ್ಟ್ ಇಂಪ್ರೆಷನ್ ಎಲ್ಲ ಹೇಗಿದೆಯಪ್ಪ ಅಂತ ಕೇಳಿದ್ರೆ ಈ ಲುಕ್ನ ನೋಡಿ ಒಂದ್ಸರ್ತಿ. ಹಿಂದಿನ ಭಾಗ ಕಂಪ್ಲೀಟ್ಲಿ ಗೇಮಿಂಗ್ ಆಪ್ಷನ್ಗೆ ಇಲ್ಲಿ ಆರೆಂಜ್, ರೆಡ್ ಮತ್ತು ಪೋವಾ ಮತ್ತೇನೇನು ಡಿಸೈನ್, ಕ್ಯಾಮ್ರಾ ಮಾಡಿಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ತುಂಬಾ ಉದ್ದನೆಯ ಫೋನ್ ಇದೆ, ಕೈಯಲ್ಲಿ ಕಂಫರ್ಟೇಬಲ್ ಆಗಿ ಕೂಡ ಹಿಡ್ಕೋಬಹುದು. ಮತ್ತೆ ತುಂಬಾ ಲೈಟ್ ವೇಟ್ ಕೂಡ ಇದೆ ಫೋನ್. ನನಗೆ ಫಸ್ಟ್ ಇಂಪ್ರೆಷನ್ ಸಖತ್ತೇನೋ ಇಷ್ಟ ಆಯ್ತು. ಬಟ್ ಯಾವಾಗ ಇದನ್ನ 2ನೇ ದಿವಸ 3ನೇ ದಿವಸ ಟೆಸ್ಟ್ ಮಾಡಕ್ ಹೋದೆ, ಲಿಟರಲಿ ನೀವು ನಂಬಲ್ಲ, ನಾನು ಈ ಫೋನ್ ವಿತ್ ಕೇಸ್ ಒಂದಿಗೆ ಈ ಲಾಕ್ ಕೀ ಪ್ರೆಸ್ ಮಾಡಬೇಕಾದ್ರೆ ತುಂಬಾ ಬೆರಳು ನೋವ್ತಾ ಇದೆ. ನಾನು ಅನ್ಲಾಕ್ ಮಾಡೋಕ್ಕೆ ಭಯ ಆಗ್ತಿದೆ. ಒಂದ್ಸರ್ತಿ ನಿಮ್ಗೆ ತೋರಿಸಿದ್ದೀನಿ ನಾನು. ಈ ಲಾಕಿನ ಒತ್ತಿ ನನ್ನ ಬೆರಳುಗತಿ ಈ ರೀತಿ ಆಗ್ತಿದೆ. ಸೊ ಅಷ್ಟೊಂದು ಹಾರ್ಡ್ ಮತ್ತು ಶಾರ್ಪ್ ಈ ಬಟನ್ ನೋಡ್ತಾ ಇದ್ದೀನಿ. ಇಷ್ಟಲ್ಲದೆ ಲಾಂಗ್ ಟೈಮ್ ಈ ಫೋನ್ ಲೈಟ್ ವೇಟ್ ಏನಿದೆ, ಕಂಫರ್ಟೇಬಲ್ ಇದೆ. ಬಟ್ ನೀವು ಹೆವಿ ಆಗಿ ಈ ರೀತಿ ಗೇಮ್ಸ್ ಅಲ್ಲಿ ಇಟ್ಕೋತೀನಿ ಮತ್ತೆ ಈ ರೀತಿ ರೀಲ್ಸ್ ಅಲ್ಲಿ ನೋಡ್ಬೇಕಾದ್ರೆ ಈ ಬೆರಳ ಮೇಲೆ ಇಟ್ಕೊಂಡು ನೀವು ಹೋಲ್ಡ್ ಮಾಡ್ತೀರಾ ಅಂತಂದ್ರೆ ಕೇಸ್ ಸೈಡ್ ಏನಿದೆ ಇದು ನಿಜವಾಗ್ಲೂ ತುಂಬ ಹಾರ್ಡ್ ಇದೆ. ಲಾಂಗ್ ಟೈಮ್ ಈ ಫೋನ ಕೈ ಹಿಡ್ಕೊಂಡು ಗೇಮ್ ಆಡೋದು, ವಿಡಿಯೋ ನೋಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ನೀವು ವಿತೌಟ್ ಕೇಸ್ ಯೂಸ್ ಮಾಡಿದ್ರು ಕೂಡ ನಿಮ್ಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಾನು. ಹಿಂದಿನ ಕರ್ವ್ ಎಡ್ಜಸ್ಗಳು ಕರೆಕ್ಟ್ ಆಗಿದೆ. ಬಟ್ ಈ ಏನು ಸೈಡ್ ಕೋಟಿಂಗ್ ನೋಡ್ತಾ ಇದ್ವಿ ಇದರಲ್ಲಿ ಸ್ವಲ್ಪ ಬಂಪ್ ಜಾಸ್ತಿ ಇದೆ. ಸೊ ಹೀಗಾಗಿ ಈ ಫೋನ್ ಲೈಟ್ ವೇಟ್ ಇದ್ರು ಕೂಡ ಇದನ್ನ ಲಾಂಗ್ ಟೈಮ್ ಕೈಲಿ ಹಿಡ್ಕೊಂಡು ಆಪರೇಟ್ ಮಾಡೋದು, ಬಟನ್ ಪ್ರೆಸ್ ಮಾಡೋದು ನನಗೆ ಫಸ್ಟ್ ಒಂದು 2-3 ದಿವಸದಲ್ಲಿ ಎಷ್ಟೊಂದು ಕಂಫರ್ಟೇಬಲ್ ಅಂತ ಅನಿಸ್ಲೇ ಇಲ್ಲ. ಬಾಕಿ ಸೈಡ್ ಫ್ರೇಮ್ಸ್ ಏನಿದೆ ಕಂಪ್ಲೀಟ್ಲಿ ಫೈಬರ್ ಮೆಟೀರಿಯಲ್ನ ಕೊಡ್ತಿದ್ದಾರೆ. ಗ್ಲಾಸಿ ಡಿಸೈನ್ ಇದೆ, ಲುಕ್ಸ್ ಚೆನ್ನಾಗಿ ಕಾಣಿಸುತ್ತೆ. ಮೇಲಿನ ಭಾಗ ನಿಮಗೆ ಐಯರ್ ಬಸ್ಟರ್ ಸ್ಪೀಕರ್ ಮತ್ತೊಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಒಂದಿಗೆ ರೈಟ್ ಸೈಡ್ಗೆ ವಾಲ್ಯೂಮ್ ರಾಕರ್ ಕೀಸ್ ಲಾಕಿನ ಕೊಡ್ತಿದ್ದಾರೆ. ಬಾಟಮ್ ಅಲ್ಲಿ ನಿಮಗೆ ಸ್ಪೀಕರ್, ಸಿ ಪೋರ್ಟ್ ಮತ್ತೊಂದು ಹೈಬ್ರಿಡ್ ಶಾಟ್ ನ ಕೊಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಫಸ್ಟ್ ಲುಕ್ ಅಲ್ಲಿ ತುಂಬಾ ಅಟ್ರಾಕ್ಟಿವ್ ಬೆಂಕಿ ಲುಕ್ ಅನ್ನ ಕೊಡಿದ್ರೆ. ಮತ್ತೆ ಇದು 15,000-16,000 ರೂಪಾಯಿ ಫೋನ್ ಅಂತ ಅನ್ಸಲ್ಲ, 20,000 ರೂಪಾಯಿ ಡಿಸೈನ್ ತರ ಕಾಣಿಸಿದೆ. ಬಟ್ ಯೂಸೇಜ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇನ್ನೂ ಸ್ವಲ್ಪ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಅಥವಾ ಈ ಕೆ ಸ್ವಲ್ಪ ಕರು ಕೊಟ್ಟಿದ್ರಪ್ಪ ಅಂದ್ರೆ ಇನ್ನಷ್ಟು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇತ್ತು. ಎಸ್ಲಿ ಒಂದು ಒಳ್ಳೆ ಚೇಂಜ್ ಆಗಿದೆ, ಬಟ್ ಒಂದು ಮೈನಸ್ ಪಾಯಿಂಟ್ ಕೂಡ ಇದೆ. ನೆಕ್ಸ್ಟ್ ಯಾವಾಗ ಈ ಫೋನ್ ಅಂತ ಡಿಸ್ಪ್ಲೇಗೆ ಬರ್ತೀವಿ, ಟ್ರಸ್ಟ್ ಮೇ ಇದರಲ್ಲಿ 6.78 ಇಂಚಸ್ ಇರುವಂತ ಫುಲ್ HD+ ಕರ್ವ್ಡ್ ಆಮ್ರೆಡ್ ಅದು 144 ಡಿಸ್ಪ್ಲೇ ಕೊಡ್ತಿದ್ದಾರೆ. ಟ್ರಸ್ಟ್ ಮೀ ಇದರಲ್ಲಿ ನಾನು ಫಸ್ಟ್ ಬಂದ ತಕ್ಷಣ ಇದನ್ನ ಔಟ್ಡೋರ್, ಇಂಡೋರ್ ಎಲ್ಲ ಕಡೆ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಆನ್ ಪೇಪರ್ ಸ್ಪೆಸಿಫಿಕೇಶನ್ ಅಲ್ಲಿ ಏನು ಹೈಲೈಟ್ ಮಾಡ್ತಿದ್ರೆ ಅಂತ ಎಕ್ಸ್ಪೀರಿಯನ್ಸ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಓಕೆ ಚೆನ್ನಾಗಿದೆ ಅಂತ ಅನಿಸ್ತು. ಬಟ್ 2ನೇ-3ನೇ ದಿವಸ ಯೂಸ್ ಮಾಡಬೇಕಾದ್ರೆ ಆ ಎಕ್ಸ್ಪೀರಿಯನ್ಸ್ ನನಗೆ ಇದರಲ್ಲಿ ಕಂಡು ಬರಲಿಲ್ಲ. ಫಸ್ಟ್ ಆಫ್ ಆಲ್ ಇರುವಂಥ ಬ್ರೈಟ್ನೆಸ್ 13 ಇಟ್ಸ್ನ ಪೀಕ್ ಬ್ರೈಟ್ನೆಸ್ ಕೊಡ್ತಿದ್ದಾರೆ. ಸೊ ಇಂಡೋರ್ ಎಲ್ಲ ಸಖತ್ ಬ್ರೈಟರ್ ಆಗಿದೆ, ತುಂಬ ದೊಡ್ಡ ಡಿಸ್ಪ್ಲೇ ಇದೆ, ತುಂಬ ಕಲರ್ಫುಲ್ ಆಗಿ ಕೂಡ ಕಾಣಿಸುತ್ತೆ. ಬಟ್ ಔಟ್ಡೋರ್ ನಿಮಗೆ ಅಷ್ಟೊಂದು ಕ್ಲಿಯರ್ ಆಗಿ ವಿಸಿಬಲ್ ಕಾಣಿಸಲ್ಲ. ನೀವು ನಾರ್ಮಲ್ ನೆರಳಲ್ಲಿದ್ದೀರಾ ಅಂದರೆ ಕಾಣಿಸುತ್ತೆ. ಬಟ್ ನೀವು ಡಾರ್ಕ್ ಬಿಸಿಲಲ್ಲಿದ್ದೀರಪ್ಪ ಅಂತಂದರೆ ನೀವು ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ಅಪ್ಲಿಕೇಶನ್ ಓಪನ್ ಮಾಡೋದು, ನೋಟಿಫಿಕೇಶನ್ ನೋಡಬೇಕಾಗತ್ತೆ. ಅದರ್ವೈಸ್ ಯೂಟ್ಯೂಬಲ್ಲಿ ನೀವು 4K ಕಂಟೆಂಟನ್ನು ನೆಕ್ಸ್ಟ್ ಲೆವೆಲ್ ಕ್ಲಾರಿಟಿ, ಕಲರ್ಸ್ಗಳು ಸಖತ್ತಾಗಿ ಕಾಣಿಸುತ್ತೆ. ಬಟ್ HDR ಕಂಟೆಂಟ್ನ ಯಾವಾಗ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇಲ್ಲಿ ಸ್ವಲ್ಪ ಲ್ಯಾಗ್ ಮತ್ತು ಗ್ಲಿಟರಿ ಫೀಲ್ನ ನೋಡ್ತೀರಾ. ಅದರಲ್ಲೂ ಈ HDR ವಿಡಿಯೋನ ಸ್ವಲ್ಪ ಮೂವ್
ಮಾಡ್ತಾ ಮುಂದೆ ಓಡಿಸ್ತಾ ನೋಡೋಕೆ ಹೋದ್ರಪ್ಪ ಅಂದರೆ ತುಂಬ ಲ್ಯಾಗ್ ಆಗುತ್ತೆ. ಎವನ್ ಇದರಲ್ಲಿ ನೀವು ಯಾವುದೇ ಬೇರೆ ನೆಟ್ಫ್ಲಿಕ್ಸ್ ಆಗಿರಲಿ, ಬೇರೆ OTT ಅಪ್ಲಿಕೇಶನ್ಸಲ್ಲಿ ಯಾವುದೇ 4K ಅಲ್ಲ, HDR ಕೂಡ ಸಪೋರ್ಟ್ ಆಗಲ್ಲ. ನೀವು ಇಲ್ಲಿ 1080p ನಲ್ಲಿ ಮಾತ್ರ ಕಂಟೆಂಟನ್ನು ನೋಡ್ಕೋಬಹುದು. ಈ 144 ಹರ್ಟ್ಸ್ನ ಏನು ತುಂಬ ಹೈಲೈಟ್ ಮಾಡ್ತಿದ್ದಾರೆ ನೋಡಿ, ಇದು ಸ್ಪೆಷಲಿ ಕೆಲವೊಂದು ಅಪ್ಲಿಕೇಶನ್ಸ್ಗೆ ಮಾತ್ರ ಸಪೋರ್ಟ್ ಆಗುತ್ತೆ. ಎಲ್ಲ ಅಪ್ಲಿಕೇಶನ್ ಸಪೋರ್ಟ್ ಆಗಲ್ಲ, ಬಟ್ ಯಾವುದ್ರಲ್ಲಿ ಸಪೋರ್ಟ್ ಆಗ್ತಿದೆ ಅದೆಲ್ಲ ತುಂಬ ಕ್ರಿಸ್ಟಲ್ ಆಗಿ ಮತ್ತು ತುಂಬ ಸ್ಪೀಡ್, ಲೈಕ್ ನಿಮಗೆ ತುಂಬ ಹೆವಿ ಪರ್ಫಾರ್ಮೆನ್ಸ್ ಥರ ಈ ಯೂಸ್ ಕೇಸ್ನ ಕೊಡುತ್ತೆ. ಅದರ್ವೈಸ್ ಬೇರೆ ಫೋನ್ಸ್ಗಳಿಗೆ ನಾವು ಈ ಡಿಸ್ಪ್ಲೇನ ಕಂಪೇರ್ ಮಾಡಿದ್ವಿ ಅಂತಂದರೆ 144 ಹರ್ಟ್ಸ್ ಎಲ್ಲ ಈಸಿ ಅನ್ಕೊಳಕ್ಕೆ ಹೋಗ್ಬಿಟ್ಟೆ ಆಯ್ತಾ. 30-35 ರೂಪಾಯಿ ಡಿಸ್ಪ್ಲೇಲಿ ಇಂಥ ಫೀಚರ್ಸ್ ನೋಡಿದ್ದೀವಿ, ಅದನ್ನು ನಮಗೆ ಟೆಕ್ನೋ ಬಜೆಟಲ್ಲೇ ಕೊಡ್ತಾ ಇದ್ದಾರೆ. ಸೊ ಆನೆಸ್ಟ್ಲಿ ನಾನು ಈ ಫೋನ ಡಿಸ್ಪ್ಲೇ ಬಗ್ಗೆ ಹೇಳ್ತಿದ್ದೀನಿ. ಆನ್ ಪೇಪರ್ ಸ್ಪೆಸಿಫಿಕೇಶನ್ಸ್ಗಳು ಏನು ಮಾರ್ಕೆಟಲ್ಲಿ ಏನು ಹೈಪ್ ಹುಡಿಸ್ತಾ ಇದ್ದಾರೆ. ಸೊ ಈ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಲ್ಲಿ ಅದು 3-4 ದಿವಸ 5ನೇ ದಿವಸ ಯೂಸ್ ಮಾಡಿದಾಗ ಆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಈ ಫೋನಿಲ್ಲ. ಬಟ್ ಈ ಬಜೆಟಲ್ಲಿ ಈ ಡಿಸ್ಪ್ಲೇ ಯಾವುದೇ ಬೇರೆ ಲೋಕಲ್ ಬ್ರ್ಯಾಂಡ್ ಇರುವಂಥ ಫೋನ್ಸ್ಗಳಿಗೆ ಯಾವುದೇ ಕಮ್ಮಿ ಕೂಡ ಇಲ್ಲ. ಬಾಕಿ ಡ್ಯೂಯಲ್ ಸ್ಟೀರಿಯೋ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಕೊಡ್ತಿದ್ದಾರೆ. ಕ್ವಾಲಿಟಿ ಆಗಿರಲಿ ಮತ್ತು ಸೌಂಡ್ ಆಗಿರಲಿ ತುಂಬ ಲೌಡರ್ ಆಗಿದೆ. ಇನ್ಸ್ಕೇರ್ ಫಿಂಗರ್ ಪ್ರಿಂಟ್ ಕೂಡ ತುಂಬ ಕ್ವಿಕ್ ಮತ್ತು ಸೂಪರ್ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಇನ್ನು ನೆಕ್ಸ್ಟ್ ಯಾವಾಗ ಐಫೋನ್ ಅಂತ ಪರ್ಫಾರ್ಮೆನ್ಸ್ಗೆ ಬರ್ತೀವಿ, ಎಸ್ದಲ್ಲಿ ಲೇಟೆಸ್ಟ್ ಡೈಮೆನ್ಸಿಟಿ 7300 ಚಿಪ್ಸೆಟ್. ಎಸ್, ಈ ಮಾರ್ಕೆಟಲ್ಲಿ ನಾವೇನು 17-19 ಸಾವಿರ ರೂಪಾಯಿ ತನಕ ಬೇರೆ ಫೋನ್ಸ್ಗಳು ನೋಡ್ತಿದ್ವಿ, ಅದೇ ಚಿಪ್ಸೆಟ್ನ ಇದರಲ್ಲಿ ಕೊಡ್ತಿದ್ದಾರೆ. ಇದಕ್ಕೆ ಮುಂದೆ ಹೆಸರು 7300 ಅಲ್ಟಿಮೇಟ್ ಅಂತ. ಚಿಪ್ಸೆಟ್ ಹೆಸರಿದೆ, ನಾನು ಅಲ್ಟಿಮೇಟ್ ಅಂತ ಹೇಳ್ತಿಲ್ಲ, ಚಿಪ್ಸೆಟ್ ಹೆಸರೇ 7300 ಅಲ್ಟಿಮೇಟ್. ಸೊ ಬಂದ ತಕ್ಷಣ ಈ ಫೋನ್ ನಾನು ಅಂತೂ ಸ್ಕೋರ್ ಮೊದಲು ಟೆಸ್ಟ್ ಮಾಡಿದೆ. 6,90,000 ಹತ್ರ ಅಂತೂ ರ್ಯಾಂಕಿಂಗ್ ಬಂತು. CPU ಥ್ರಾಟಲ್ ಕೂಡ ಟೆಸ್ಟ್ ಮಾಡಿದ್ವಿ. ಇಲ್ಲಿ 15 ಮಿನಿಟ್ಸ್ ಟೆಸ್ಟ್ ಮಾಡಿದ್ವಿ. ಇಲ್ಲಿ ಥ್ರಾಟಲ್ ಏನೋ ಸರಿಯಾಗಿ ಆಗಿದೆ, ಬಟ್ ಈ ಯೆಲ್ಲೋ ಲೈನ್ಸ್ಗಳನ್ನ, ಯೆಲ್ಲೋ ಗ್ರಾಫ್ನ ನೋಡ್ಕೋಬಹುದು. ಸ್ವಲ್ಪ ಇಲ್ಲಿ ಬರ್ತಾ ಎಂಡಲ್ಲಿ ಜಾಸ್ತಿನೇ ಗ್ರಾಫ್ನ ನಾವು ಇಲ್ಲಿ ಥ್ರಾಟಲ್ ಆಗೋದನ್ನ ನೋಡಿದ್ವಿ. ಇನ್ನು ಮಾರ್ಕೆಟಲ್ಲಿ ಈ ಫೋನ್ನ ಪ್ರೊಸೆಸರ್ ಬಗ್ಗೆ, ಗೇಮಿಂಗ್ ಬಗ್ಗೆ ತುಂಬ ಹೈಪ್ ಇತ್ತು, ತುಂಬ ಇದ್ರ ಬಗ್ಗೆ ಹೊಗಳ್ತಿದ್ರು. ಗೇಮ್ ಆದರೂ ಹೆಂಗಿದೆಯಪ್ಪ ಅಂತ ಲಾಸ್ಟ್ 3-4 ಡೇಸ್ ಅದರಲ್ಲಿ BGMIನ ನಾನು ನಮ್ಮ ಟೀಮ್ ಮೆಂಬರ್ಸ್ ಕಂಟಿನ್ಯೂಸ್ಲಿ ಟೆಸ್ಟ್ ಮಾಡ್ತಾನೆ ಇದ್ವಿ. ಟ್ರಸ್ಟ್ ಮೀ, ಈ ಫೋನ್ ಅಂತ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನೀವು ಇದರಲ್ಲಿ BGMIನೆಲ್ಲ ಈ ಸ್ಮೂತ್ ಮತ್ತು ಎಕ್ಸ್ಟ್ರೀಮ್ ಪ್ಲಸ್ಸಲ್ಲಿ ನೆಕ್ಸ್ಟ್ ಲೆವೆಲ್ ಗೇಮ್ ಪ್ಲೇ ಆಟ ಆಡ್ಕೋಬೋದು. ತುಂಬ ಸ್ಮೂತ್ ಎಕ್ಸ್ಪೀರಿಯನ್ಸ್ ಇತ್ತು. ಜಾಸ್ತಿ ಬಿಸಿ ಆಗೋದು, ಲ್ಯಾಗ್ ಆಗೋದು, ಈ ರೀತಿ ಯಾವುದೇ ಇಶ್ಯೂ ಇರಲಿಲ್ಲ. ಬಟ್ ಜಾಸ್ತಿ ಎಲ್ಲಿ ಎನಿಮೀಸ್ ಬರ್ತಾರೆ ಅಲ್ಲಿ ಸ್ವಲ್ಪ ನಿಮಗೆ ಆವಾಗ ಈ ಫ್ರೇಮ್ ಡ್ರಾಪ್ಸ್ ನೋಡ್ತೀವಿ. ಬ್ರ್ಯಾಂಡ್ ಹೇಳುತ್ತೆ 90 FPS ಕಂಟಿನ್ಯೂಸ್ ಗೇಮ್ ಪ್ಲೇ ಸಿಗತ್ತಪ್ಪ ಅಂತ, ಬಟ್ ನಾವು ಟೆಸ್ಟ್ ಮಾಡಿರೋ ಹಾಗೆ ನಾವು ಇದರಲ್ಲಿ 90+ ಹತ್ತತ್ರ ಹೋಗೋದನ್ನ ಜಾಸ್ತಿ ನೋಡಿಲ್ಲ. ಬಟ್ 82, 85, 87 ಹತ್ತತ್ರ ಕಂಟಿನ್ಯೂಸ್ ನಮಗೆ ಒಂದು ಒಳ್ಳೆ FPS ಇಲ್ಲಿ ನೋಡೋಕೆ ಸಿಗುತ್ತೆ. ಅದರ್ವೈಸ್ ಗೇಮಿಂಗಲ್ಲಿ ನನಗೇನು ಕನ್ಫ್ಯೂಷನ್ ಅನಿಸಲಿಲ್ಲ. 15-16 ಸಾವಿರ ಬಜೆಟಲ್ಲಿ ಯಾವ ರೀತಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಬೇರೆ ಬ್ರ್ಯಾಂಡ್ಸ್ಗಳು ಕೊಡುತ್ತೆ, ಅದೇ ರೀತಿಯಾಗಿರುವಂಥ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನಾವು ಇಲ್ಲಿ ಕೂಡ ನೋಡ್ತಿದ್ದೀವಿ. ಇದು ಸ್ಪೆಷಲಿ ಈ ಟೆಕ್ನೋ ಫೋನಲ್ಲಿ ಮತ್ತೊಂದು ಹೈಲೈಟೆಡ್ ಮತ್ತು ನನಗೆ ತುಂಬ ಶಾಕಿಂಗ್ ಫೀಚರ್ ಅಂತ ಅನಿಸ್ತು. ಇದರಲ್ಲಿ ಅಲ್ಟ್ರಾ ಲಿಂಕ್ ಎನ್ನುವಂಥ ಒಂದು ಹೊಸ ಫೀಚರ್ ಇದೆ ಆಯ್ತಾ. ಸೊ ಇದು ಟೆಕ್ನೋ ಪೋವಾ ಸೀರೀಸಲ್ಲಿ ಮಾತ್ರ ಇದೆ ಅಂತ ಅನ್ಕೋತೀನಿ. ಸೊ ಈ ಫೀಚರ್ನ ನೀವು ಎನೇಬಲ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ ಸಿಮ್ ಕಾರ್ಡ್ ಇರಲಿ, ವೈಫೈ ಇರಲಿ, ಇಂಟರ್ನೆಟ್ ಇರಲಿ, ಸೊ ಇದು ಯಾವುದೂ ಇರಲಿಲ್ಲ ಅಂದರೂ ಕೂಡ ನೀವು ಎಲ್ರಿಗೂ, ಅಂದರೆ ಈ ಟೆಕ್ನೋ ಫೋನ್ ಯೂಸ್ ಮಾಡೋರಿಗೆ ಡೈರೆಕ್ಟ್ಲಿ ಕಾಲ್ ಮಾಡ್ಕೋಬೋದು. ಇದು ಒಂದು 500 ಮೀಟರ್ ಮಾತ್ರ ಮಾಡ್ಕೋಗುತ್ತೆ. ಸೊ ನೀವು ಯಾವುದೋ ನೆಟ್ವರ್ಕ್ ಇಲ್ಲಿರುವಂಥ ಏರಿಯಲ್ಲಿ ಹೋಗಿದ್ದೀರಾ ಅಥವಾ ಸಿಮ್ ಹಾಳಾಗಿದೆ, ಏನೋ ಇಶ್ಯೂ ಆದರೂ, ಏನು ಪ್ರಾಬ್ಲಮ್ ಆದರೂ ಕೂಡ ನೀವು ಡೈರೆಕ್ಟ್ಲಿ ಕಾಲ್ ಮಾಡ್ಕೋಬೋದು. ಅದು ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಲ್ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಇದನ್ನು ಟೆಸ್ಟ್ ಮಾಡಿಲ್ಲ. ಬಟ್ ಇದೊಂಥರ ವಿಚಿತ್ರ ಫೀಚರ್ ಅಲ್ವಾ, ಇಂಟರ್ನೆಟ್ ಇಲ್ಲ, ಸಿಮ್ ಇಲ್ಲ, ಆದರೂ ಕಾಲ್ ಕನೆಕ್ಟ್ ಆಗುತ್ತೆ. ಸೊ ಇಂಥ ಟೆಕ್ನ ನಾವು ನೋಡಬೇಕು. ಇದೊಂದು ವಿಶೇಷ ಫೀಚರ್ ಮತ್ತು ನನಗೆ ತುಂಬ ಇಷ್ಟ ಆಯಿತು, ಸ್ಪೆಷಲಿ ಈ ಫೋನಲ್ಲಿ. ಇನ್ನು ಯಾವಾಗ ಐಫೋನ್ ಅಂತ ಸ್ಟೋರೇಜ್ ಮತ್ತು ಸಾಫ್ಟ್ವೇರ್ಗೆ ಬರ್ತೀವಿ, ಇಲ್ಲಿ ನೀವು ಸ್ವಲ್ಪ ಕಾಂಪ್ರಮೈಸ್ ಕೂಡ ಆಗಬೇಕು ಮತ್ತು ಕೆಲವೊಂದು ವಿಚಿತ್ರ ಫೀಚರ್ಸ್ಗಳಂತ ಅನಿಸ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ಇದರಲ್ಲಿ iOS 15 ಸಿಗುತ್ತೆ. ಇದು ಟೆಕ್ನೋನವ್ರದೇ ಒಂದು OS ಇದೆ. ಇಲ್ಲಿ ಯಾವುದೇ ಬ್ಲಾಟರ್ಸ್ಗಳೆಲ್ಲ, ಆ್ಯಪ್ ಓಪನಿಂಗ್ ಆಗಿರಲಿ, ಪರ್ಫಾರ್ಮೆನ್ಸ್ ಆಗಿರಲಿ ತುಂಬ ಸ್ಮೂತ್ ಮತ್ತು ತುಂಬ ಅಪ್ಗ್ರೇಡ್ ಮಾಡಿದರೆ ಲಾಸ್ಟ್ ಈ ಫೋನ್ಸ್ಗಳಿಗಿಂತ. ನಾನು ಈ OS ಒಂದಿಗೆ ತುಂಬ ಹ್ಯಾಪಿ ಇದ್ದೀನಿ. ಬಟ್ ಈ ಬ್ರ್ಯಾಂಡ್ 1 ವರ್ಷ ಮಾತ್ರ OS ಅಪ್ಡೇಟ್ ಕೊಡ್ತಿದೆ. ಇದ್ರ ಮುಂದೆ ನಿಮ್ಗೆ ಯಾವುದೇ OS ಅಪ್ಡೇಟ್ಸ್ಗಳು ಸಿಗಲ್ಲ. ಸೊ 15-16 ಸಾವಿರ ರೂಪಾಯಿ ಫೋನ್ ಕೊಡ್ತಾ ಇದ್ವಿ. ಲೈಕ್ ಬೇರೆ ಬ್ರ್ಯಾಂಡ್ಸ್ ಕಂಪೇರ್ ಮಾಡಿದ್ರೆ 3-4-5 ವರ್ಷ ಅಪ್ಡೇಟ್ಸ್ಗಳನ್ನ ಕೊಡ್ತಿದ್ದಾರೆ. ಬಟ್ ಟೆಕ್ನೋ ನೋಡಿ, ಬ್ರ್ಯಾಂಡ್ ವ್ಯಾಲ್ಯೂ ಯೂಸೇಜ್ ಅಂತ ಬಂದರೆ ಇಂಥ ಫೀಚರ್ಸ್ಗಳಲ್ಲಿ, ಇಂಥ ಅಪ್ಡೇಟ್ಸ್ಗಳಲ್ಲಿ ನೀವು ಕಾಂಪ್ರಮೈಸ್ ಆಗಲೇಬೇಕು. ಇದೆಷ್ಟು ಸೆಕ್ಯೂರಿಟಿ ಅಪ್ಡೇಟ್ಸ್ಗಳು ಸಿಗುತ್ತೆ, ನೀವು ಎಷ್ಟು ದಿನ ಲಾಂಗ್ ಟರ್ಮಾಗಿ ಹೇಗೆ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಇದೊಂದು ಮೇನ್ ಮೈನಸ್ ಪಾಯಿಂಟ್ ಇದೆ. ಎರಡನೇ ಮೈನಸ್ ಪಾಯಿಂಟ್ ನನಗೆ ತುಂಬ ಇರಿಟೇಟ್ ಅಂತ ಅನಿಸ್ತು. ಒಂದು, ಈ ಫೋನಲ್ಲಿ ಲಾಸ್ಟ್ ಅಂತಂದರೆ 128 GB ವೇರಿಯಂಟ್ ಮಾತ್ರ ಅವೈಲೇಬಲ್ ಇದೆ. ಅಂದರೆ ನಿಮಗೆ ಒಂದು 6 128 ಸಿಗುತ್ತೆ, ಮತ್ತೊಂದು 8 128 GB ಮಾತ್ರ ಸಿಗುತ್ತೆ. 256 GB, ಅಟ್ಲೀಸ್ಟ್ 256 GB ಆದರೂ ಬೇಕಲ್ವಾ. ಅದನ್ನು 2025ರಲ್ಲಿ 128 GB ಹೇಗೆ ಖರ್ಚಾಗುತ್ತೆ, ಎಲ್ಲಿ ಹೋಗುತ್ತೆ, ಯಾವ ಮೂವಿ ಯಾವ ವಿಡಿಯೋ ಅಂತಲೇ ಗೊತ್ತಾಗಲ್ಲ. ಬಟ್
ಎಸಲಿ ಏನಕ್ಕೆ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಇದು ತುಂಬ ಮೈನಸ್ ಪಾಯಿಂಟ್ ಮತ್ತು ತುಂಬ ಜನಕ್ಕೆ ಇದು ಮ್ಯಾಟ್ರ್ ಆಗುತ್ತೆ. 128 GB ಯಾವ ತೊಗೊಳ್ತಾನೆ ಗುರು? ಆದರೂ ಮತ್ತೆ ಇದರಲ್ಲಿ ಡುವಲ್ ಸಿಮ್ ಕಾರ್ಡ್ ಆಪ್ಷನ್ ಇದೆ, ಬಟ್ ಇಲ್ಲಿ ಎಕ್ಸ್ಟ್ರಾ ಮೆಮರಿ ಕಾರ್ಡ್ ಹಾಕೋ ಆಪ್ಷನ್ ಡೆಡಿಕೇಟೆಡ್ ಸಿಮ್ ಸ್ಲಾಟ್ ಕೂಡ ಕೊಟ್ಟಿಲ್ಲ. ಸೊ ನೋಡಿ, ಸ್ವಲ್ಪ ನಿಮ್ಗೆ ಸ್ಟೋರೇಜ್ ಎಲ್ಲ ಜಾಸ್ತಿ ಬೇಕು, ಲಾಂಗ್ ಟೈಮ್ ಫೋನ್ ಯೂಸ್ ಮಾಡ್ತೀನಪ್ಪ ಅಂತಂದ್ರೆ ಎಸ್ ಇದು ಈ ಆಪ್ಷನ್ ನಿಮಗೆ ಕಾಣಿಸ್ತಿಲ್ಲ ಆಯ್ತಾ? ಸ್ವಲ್ಪ ಯೋಚನೆ ಮಾಡಿ. ನೆಕ್ಸ್ಟ್ ಯಾವಾಗ ಐಫೋನ್ ಅಂತ ಕ್ಯಾಮ್ರಾಗಿ ಬರ್ತೀವಿ. ಎಸ್ ಇದು ಹೊಸ ಬ್ರ್ಯಾಂಡು, ಹೊಸ ಟೆಕ್ಕು, ಹೊಸ AI ಕ್ಯಾಮ್ರಾ ಅಂತ ಎಲ್ಲ ಕಡೆ ಇದನ್ನ ಹೈಲೈಟ್ ಮಾಡ್ತಾರೆ, ಬಟ್ ಇಲ್ಲಿ ನೀವು ಸ್ವಲ್ಪ ಕಾಂಪ್ರಮೈಸ್ ಆಗಲೇಬೇಕು. ಎಸ್ದಲ್ಲಿ ಮೇನ್ ರಿಯರ್ ಕ್ಯಾಮ್ರಾ ಬಂದ್ಬಿಟ್ಟು 64 MP ಸೋನಿ IMX 682 ಸೆನ್ಸರ್ನ ಕೊಡ್ತಿದ್ದಾರೆ. ಮತ್ತು ಇಲ್ಲಿ ಯಾವುದೇ ಅಲ್ಟ್ರಾ ವೈಡ್ ಎರಡನೇ ಸೆನ್ಸರ್ನ ಕೊಟ್ಟಿಲ್ಲ. ಬಾಕಿ ಎರಡನೇ ಸೆನ್ಸರ್ ನಿಮಗೆ ಡೆಪ್ ಸೆನ್ಸರ್ ಸಿಗುತ್ತೆ. ಇದು ಮೇ ಬಿ 2 MP ಕೊಡಿದ್ದಾರೆ. ಇನ್ನು ಫ್ರಂಟಲ್ಲಿ 13 MP ಸೆಲ್ಫಿ ಶೂಟ್ ಕೊಡಿದ್ದಾರೆ. ಸೊ ನಾನು ಯಾವುದೇ ಫೋನ್ಸ್ಗಳಲ್ಲಿ ಕ್ಯಾಮ್ರಾನ ಸ್ವಲ್ಪ ಡೀಪ್ ಆಗಿ ಟೆಸ್ಟ್ ಮಾಡ್ತೀನಿ. ಮತ್ತು ನನ್ನ ಫೋನಲ್ಲಿ ಒಂದು ಬೆಸ್ಟ್ ಪಾರ್ಟ್, ನಾನು ಮೇನ್ ಫೋಕಸ್ ಮಾಡೋದು ಜಾಸ್ತಿ ಕ್ಯಾಮ್ರಾನೇ. ನನ್ನ ಮೂಮೆಂಟ್ಸ್ಗಳನ್ನು, ನನ್ನ ಮೆಮೊರೀಸ್ನ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ ಇದೇ ಇಂಪಾರ್ಟೆಂಟ್ ಪಾರ್ಟ್ ಇದೆ. ಅದಕ್ಕೆ ನಾನು ಕ್ಯಾಮ್ರಾನೇ ಮಸ್ಟ್ ಪ್ರಯಾರಿಟಿ ಕೊಡ್ತಿದ್ದೀನಿ. ಸೊ ಈ ಫೋನಲ್ಲಿರುವಂಥ ಫೋಟೋಸ್ಗಳನ್ನ ನಾನು ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಟ್ರೈ ಮಾಡಿದ್ದೀನಿ. ಮತ್ತು ಈ CMA ಫೋನ್ 2 Pro ಜೊತೆ ಕೂಡ ಕಂಪೇರ್ ಮಾಡಿದ್ದೀನಿ. ಸೊ ಇದನ್ನು ಕಂಪೇರ್ ಮಾಡ್ತಾನೆ ಕೆಲವೊಂದು ಎಕ್ಸಾಂಪಲ್ಸ್ ನಿಮಗೆ ತೋರಿಸ್ತಿದ್ದೀನಿ. ಮೊದಲು ಈ ಫೋನ್ ಅಂತ ಮೇನ್ ಸೆನ್ಸರಿಂದ ತೆಗೆದಿರುವಂಥ ಫೋಟೋಗಳು ನೋಡ್ಕೋಬೋದು. ಇಲ್ಲಿರುವಂಥ ಕ್ಲಾರಿಟಿ, ಕಲರ್ಸ್ಗಳಲ್ಲಿ ಸ್ವಲ್ಪ ನಾರ್ಮಲ್ ಬರುತ್ತೆ, ಅಂದರೆ ಬೇಸಿಕ್ ಫೋಟೋ ಥರ ಬರುತ್ತೆ. ಬಟ್ ಡೀಟೇಲಿಂಗ್ ಸ್ವಲ್ಪ ಡೇನಲ್ಲಿ ನಿಮಗೆ ಬೆಳಕು ತುಂಬ ಇದೆ ಅಂತಂದರೆ ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಬಟ್ ಯಾವಾಗ ಸ್ವಲ್ಪ ಒಂದು ಸೈಡ್ ನಿಮಗೆಲ್ಲ ಬೆಳಕು ಬೀಳ್ತಾ ಇದೆ ಇಂಥ ಟೈಮಲ್ಲಿ, ಸೊ ಮುಖಾನ ಒಂದು ಸೈಡಿಂದ ಬೆಳಕು ಜಾಸ್ತಿ ಮಾಡೋದು, ಮಿಂಚೋದು ಈ ರೀತಿ ತೋರಿಸುತ್ತೆ. ಮತ್ತು ಸ್ಯಾಚುರೇಷನಲ್ಲಿ ಸ್ವಲ್ಪ ಕಮ್ಮಿ ಇದೆ ಅನಿಸುತ್ತೆ, ಅಂದರೆ ತುಂಬ ನ್ಯಾಚುರಲ್ ಪಿಕ್ಚರ್ಸ್ನ ಕೊಡೋಕ್ಕೆ ಇದು ಟ್ರೈ ಮಾಡುತ್ತೆ. ಬಟ್ ಸ್ವಲ್ಪ ಸ್ಕಿನ್ ಟೋನ್ನ ಅಡ್ಜಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಚೈನೀಸ್ ಫೇಸ್ ಥರ ತುಂಬ ಲೈಟಾಗಿ ಬ್ರೈಟಾಗಿ ಬೆಳಕು ಅನ್ಸೋಗೆ ಫೋಟೋಸ್ಗಳು ಬರುತ್ತೆ. ಇನ್ ಪೋರ್ಟ್ರೇಟ್ಸ್ ಕೂಡ ಅಷ್ಟೇ ಎಡ್ಜ್ ಕಟಿಂಗ್ ಮಾತ್ರ ಸಖತ್ತಾಗಿ ಬರುತ್ತೆ. ಮತ್ತು ನಾರ್ಮಲ್ ಬೇರೆ ಫೋನ್ಸ್ ನಾನು ಇದ್ರ ಜೊತೆ ಕಂಪೇರ್ ಮಾಡಿದ್ವಿ ಅಂತಂದರೆ ಇದ್ರಂಥ ಬ್ಲರ್ ಆಗಿರಲಿ ಮತ್ತು ಎಡ್ಜ್ ಕಟಿಂಗ್ ನಿಜವಾಗ್ಲೂ ಸಖತ್ತಾಗಿದೆ. ಸೊ ಇನ್ನು ಕೆಲವೊಂದು ಫೋಟೋಸ್ಗಳು ನಾನು ಈ CMA ಫೋನ್ 2 Pro ಮತ್ತು ಇದ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ಈ ಫೋಟೋಸ್ಗಳನ್ನ ಸ್ವಲ್ಪ ನೀವು ನೋಡಿ, ಮತ್ತು ಈ ಫೋಟೋಸ್ಗಳು ನಿಮಗೆ ಯಾವುದರಲ್ಲಿ ಕ್ವಾಲಿಟಿ ಆಗಿರಲಿ, ಕಲರ್ಸ್ಗಳಾಗಿರಲಿ ಮತ್ತು ಡೀಟೇಲಿಂಗ್ ಆಗಿರಲಿ ಮತ್ತು ಈ ಡೈನಾಮಿಕ್ ರೇಂಜ್ ಎಲ್ಲ ಹಿಂದಿನ ಭಾಗ ಏನು ಕಾಣಿಸ್ತಾ ಇದೆ, ಸೊ ಇದೆಲ್ಲ ಯಾವುದ್ರಲ್ಲಿ ಕ್ಲಿಯರ್ ಆಗಿದೆ. ಸೊ ಇದು ಆಲ್ಮೋಸ್ಟ್ ಸೇಮ್ ಪ್ರೈಸಲ್ಲಿ ನೋಡ್ತಾ ಇದ್ವಿ. ಸೊ ಈ ಎಲ್ಲ ಫೋಟೋಸ್ ನೋಡಿಕೊಂಡು ನಿಮಗೆ CMF ಇಷ್ಟ ಆಯ್ತಾ ಅಥವಾ ಟೆಕ್ನೋ ಇಷ್ಟ ಆಯ್ತಂಪ ಡೆಫಿನೆಟ್ ನೀವೇ ಕೆಳಗೆ ಕಮೆಂಟ್ ಮಾಡಿ. ಇನ್ನು ಯಾವಾಗ ಫ್ರಂಟ್ ಕ್ಯಾಮ್ರಾಗೆ ಬರ್ತೀವಿ, ಇಲ್ಲಿ ಕೂಡ ಅಷ್ಟೇ ಡೀಟೇಲಿಂಗ್ ತುಂಬ ಕಮ್ಮಿ ಇದೆ. ಇಲ್ಲಿ ಸ್ಕಿನ್ನ ತುಂಬ ಬೆಳ್ಳಗೆ ಮಾಡುತ್ತೆ. ಕೆಲವೊಂದು ಟೈಮ್ ಇಂಡೋರಲ್ಲಿ ಔಟ್ಡೋರಲ್ಲಿ ಫೋಟೋಸ್ಗಳು ಚೆನ್ನಾಗಿ ಬರುತ್ತೆ, ಕೆಲವೊಂದು ಟೈಮ್ ನಿಮಗೆ ಇಷ್ಟನೇ ಆಗಲ್ಲ, ಡೀಟೇಲಿಂಗ್ ತುಂಬ ಕಮ್ಮಿ ಇದೆಪ್ಪ ಅಂತ ಅನ್ಸುತ್ತೆ. ಬಾಕಿ ಬ್ರ್ಯಾಂಡ್ಸ್ಗಳು 4K 30 FPS ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಆಗುತ್ತಪ್ಪ ಅಂತಾರೆ. ಬಟ್ ಈ ವಿಡಿಯೋ ಕ್ವಾಲಿಟಿ ಅಂತೂ ನಂಗೆ ತುಂಬ ಅಂದರೆ ತುಂಬ ಇರಿಟೇಟ್ ಮಾಡ್ತು. ಲೈಕ್ ಹೇಳ್ಕೊಳಗೆ ಏನು ಸ್ಪೆಸಿಫಿಕೇಶನ್ ನೋಡ್ತಾ ಇದ್ವಿ, ಒಳ್ಳೆ ಸೆನ್ಸರ್ ಕೊಡ್ತಾರೆ, ಬಟ್ ಅಷ್ಟೊಂದು ಒಳ್ಳೆ ಫೋಟೋಸ್ಗಳ ಜೊತೆಗೆ ನಾವು ವಿಡಿಯೋಸ್ ಕ್ವಾಲಿಟಿ ಕೂಡ ಇದರಲ್ಲಿ ನೋಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಈ ರಿಯರ್ ಕ್ಯಾಮರಾ ತೆಗೆದುವಂಥ ಒಂದ್ಸರ್ತಿ ವಿಡಿಯೋ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು 4K 30 FPS ರೆಕಾರ್ಡ್ ಆಗ್ತಿದೆ. ಅಟ್ಲೀಸ್ಟ್ 60 FPS ಕೊಡಿದ್ರೆ ಚೆನ್ನಾಗಿತ್ತು. ಬಟ್ ಸ್ಟಿಲ್ ಕಲರ್ಸ್ಗಳು ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಬಟ್ ಸ್ವಲ್ಪ ಮೂವ್ಮೆಂಟ್ಸ್ ಅಲ್ಲಿ ನಾನು ಆ ಕಡೆ ಮೂವ್ ಆದ ಅಂದ್ರೆ ನೋಡ್ಕೋಬಹುದು. ಸೊ ನಾನು ಈ ಸರ್ತಿ ಬಿಡ್ತೀನಿ ಇವಾಗ. ಎಸ್, ನಾನು ಈ ಫ್ರೇಮ್ ಅಲ್ಲಿ ಮೂವ್ ಆದೆ, ಮತ್ತೆ ಪುನಃ ಈ ಫ್ರೇಮ್ ಅಲ್ಲಿ ಮೂವ್ ಆದೆ. ಸ್ವಲ್ಪ ಇಲ್ಲಿ ಲ್ಯಾಗ್ ಆಗುತ್ತೆ. ಸೊ ಇದನ್ನ ಫಿಕ್ಸ್ ಮಾಡ್ಬೇಕು. ಮತ್ತೆ ನಾನು 15,000 ಕೊಡ್ತಿದ್ದೀನಿ, 16,000 ಕೊಡ್ತಿದ್ದೀನಿ. ಬಟ್ ಸ್ಟಿಲ್ ನಾನು ಇಲ್ಲಿ 60 FPS ನ ಫ್ರೇಮ್ಸ್ ಪರ್ ಸೆಕೆಂಡ್ಸ್ ಬೇಕಾಗಿತ್ತು. ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಇಲ್ಲಿ ಫ್ರೇಮ್ ಡ್ರಾಪ್ಸ್ಗಳು ತುಂಬಾ ಆಗ್ತಿವೆ. ಇನ್ನು ಫ್ರಂಟಲ್ಲಿ ಕೂಡ ನಿಮಗೆ ಸೇಮ್ 4K 30 FPS ಸಪೋರ್ಟ್ ಆಗುತ್ತೆ. ಸೊ ಈ ವಿಡಿಯೋ ಕೂಡ ನೋಡಿ. ಇನ್ನು ಈ ವಿಡಿಯೋ ಏನು ನೋಡ್ತಾ ಇದ್ರ, ಇಲ್ಲಂತೂ ಹೆವಿ ಲ್ಯಾಗ್ ಇದೆ ಗುರು, ನಿಮ್ಗೆ ತೋರಿಸ್ತೀನಿ ನಾನು. ಎಸ್, ನನ್ನ ಕ್ಯಾಪು, ನನ್ನ ಫೇಸ್ ಶೇಪ್ ನೋಡಿ, ಯಪ್ಪ ಇಷ್ಟೊಂದು ಲ್ಯಾಗ್ ಇರುತ್ತೆ ಅನ್ಕೊಂಡಿಲ್ಲ. ಮತ್ತೊಂದು ಇಲ್ಲಿ ಸ್ಕಿನ್ನು, ಬೆಳಕು ಎಲ್ಲ ಚೆನ್ನಾಗಿದೆ. 4K 30 FPS ಏನು ಕಮ್ಮಿ ಇಲ್ಲ. ಈ ಬಜೆಟಲ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳು ಇದನ್ನೇ ಕೊಡ್ತಿದ್ದಾರೆ. ಬಟ್ ಇದೇನಿದು, ಇದೇ ಏನು ನನಗೆ ಅರ್ಥ ಆಗಲಿಲ್ಲ. ಎಸ್, ಇದನ್ನ ಹೋಪ್ಫುಲಿ ಸಾಫ್ಟ್ವೇರ್ ರೋಟಲ್ಲಿ ಫಿಕ್ಸ್ ಮಾಡೋಕ್ಕಾಗತ್ತೆ ಗೊತ್ತಿಲ್ಲ. ಬಟ್ ಸ್ಕಿನ್ ಟೋನು ಬೆಳಕು ತುಂಬ ಚೆನ್ನಾಗಿ ತಗೋತಾ ಇದೆ. ಮತ್ತು ಈ ದೊಡ್ಡ ಇಶ್ಯೂ ಗುರು, ಹೆಂಗ್ ಮಾಡ್ಲಿ ನಾನು ವ್ಲಾಗ್ ಈ ಫೋನ್ ತಗೊಂಡು ಚಿಕ್ಕ ವಿಡಿಯೋ ಮಾಡ್ಬೇಕು. ಸೊ ಪ್ರಾಮಾಣಿಕವಾಗಿ ನಾನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ, ಸೊ ಆನ್ ಪೇಪರ್ ಸ್ಪೆಕ್ಸ್ ನಿಮ್ಗೆ ಏನು ಕಾಣಿಸ್ತಾ ಇದೆ, ಒಂದು ಇಲ್ಲಿ ನಿಮಗೆ ಟೆಲಿಫೋಟೋ ಮಿಸ್ಸಿಂಗ್ ಇದೆ. ಬೇರೆ ಬ್ರ್ಯಾಂಡ್ಸ್ಗಳು 1-2 ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟರೆ ನೀವು ಈ CMA ಫೋನ್ 2 Pro ತಗೊಳ್ಳೋದ್ರಲ್ಲಿ ಅಲ್ಟ್ರಾ ವೈಡ್ ಸೆನ್ಸರ್ ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಇದು ಬಜೆಟ್ ಕಮ್ಮಿ ಇದೆ ಗುರು, ಇದು ಅಲ್ಟ್ರಾ ವೈಡ್ ಒಂದು ಬಿಟ್ಬಿಡಿ. ಈ ಮೇನ್ 64 MP ಸೆನ್ಸರ್ ಇದೆಯಲ್ಲ, ಸೊ ಇದಾದರೂ ಒಂದು ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಇದರಲ್ಲಿ ಇರಬೇಕಾಗಿತ್ತು. ಇವರು ತುಂಬ ದಿನದಿಂದ ಫೋನ್ನ ನೋಡ್ತಾ ಇದ್ದೀನಿ, AI ಕ್ಯಾಮ್ರಾ ಅಂತ ಹೇಳ್ತಾನೆ ಬಂದಿದ್ದಾರೆ. ಬಟ್ ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ಆ ರೇಂಜ್ಗೆ ಆಗ್ತಿಲ್ಲ. ಒಳ್ಳೆ ಸೆನ್ಸರ್ ಕೊಟ್ಟಿದ್ದಾರೆ, ಬಟ್ ಇವ್ರ ಹತ್ರ ಆ ಡೇಟಾ ಆಗಿರಲಿ, ಆ ಇಮೇಜ್ ಪ್ರೊಸೆಸಿಂಗ್ ಆಗಿರಲಿ, ಆ R&D ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇವನ್ ಸೆಲ್ಫಿ ಕ್ಯಾಮ್ರಾ ಅಂತ ವಿಡಿಯೋ ರೆಕಾರ್ಡಿಂಗ್ ಮಾತ್ರ ತುಂಬ ಗ್ಲಿಚಸ್ ಬರುತ್ತೆ. 4K 30 FPS ಇದೆ. ಬಟ್ ಇಲ್ಲಿ ಇವರು ತುಂಬ ಇಂಪ್ರೂವ್ ಆಗಬೇಕು. ಬೇರೆ ಬ್ರ್ಯಾಂಡ್ನ ಇವರು ಬೀಟ್ ಮಾಡಬೇಕಾದ್ರೆ, ಎವನ್ ಟಕ್ಕರ್ ಕೊಡಬೇಕಾದ್ರೂ ಕೂಡ ತುಂಬ ಕೆಲಸ ಮಾಡಬೇಕು. ಸ್ಪೆಷಲಿ ಐಟೆಲ್ ಆಗಿರಲಿ ಮತ್ತು ಟೆಕ್ನೋನವರು ಇನ್ಫಿನಿಕ್ಸ್ ಅವರು ಸ್ವಲ್ಪ ಇದರಲ್ಲಿ ಅಪ್ಗ್ರೇಡ್ ಇದ್ದಾರೆ. ಬಾಕಿ ಅವ್ರ ಹಿಂದೆ ಇವರೇ ರೆಡಿ ಆಗ್ತಿದ್ದಾರೆ. ಬಟ್ ಸ್ಟಿಲ್
ನೋಡೋಣ ಅಂತೆ ಮುಂದಿನ ದಿನದಲ್ಲಿ ಹೋಪ್ಫುಲಿ ಒಳ್ಳೆ ಕ್ಯಾಮ್ರಾ, ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಫೋನ್ನ ತೊಗೊಂಡು ಬಂದರೂ ಬರ್ಬೋದು. ಬಟ್ ಆನ್ ಪೇಪರ್ ಮಾರ್ಕೆಟ್ಲಿ ಬ್ರ್ಯಾಂಡ್ಸ್ಗಳು ಕ್ರಿಯೇಟರ್ಸ್ ಏನು ಹೊಗಳ್ತಿದ್ದಾರೆ ಆ ರೇಂಜ್ಗೆ ಈ ಫೋನ್ ಅಂತ ಕ್ಯಾಮ್ರಾ ಇಲ್ಲ. ಇನ್ನು ಕೊನೆಯದಾಗಿ ಈ ಫೋನ್ ಅಂತ ಬ್ಯಾಟ್ರಿಗೆ ಬಂದ್ಮೇಲೆ ಎಸ್ಪೆಷಲಿ ಸ್ಲಿಮ್ ಇದ್ರು, ಜಸ್ಟ್ 7.45 ಇದ್ರು ಕೂಡ 5,500 mAh ಬ್ಯಾಟ್ರಿನ ಹೇಗೋ ಮ್ಯಾನೇಜ್ ಮಾಡಿದ್ರೆ ಇದೊಂದು ಒಳ್ಳೆ ಟೆಕ್, ಒಳ್ಳೆ ಫೀಚರ್. ಇಲ್ಲಿ ತನಕ ಅಪ್ಗ್ರೇಡ್ ಆಗಿದ್ದಾರೆ. ಬಾಕಿ 45 ವ್ಯಾಟ್ನ ಪವರ್ ಬ್ಯಾಟ್ರಿ ಇನ್ ಬಾಕ್ಸ್ ಕೊಡ್ತಿದ್ದಾರೆ. ಕೇಬಲ್ ಕ್ವಾಲಿಟಿ ಅಷ್ಟೊಂದು ಸರಿ ಅನಿಸಲಿಲ್ಲ, ಬಟ್ ಈ ಫೋನ್ ಫಾಸ್ಟ್ ಆಗಿ ಈ ಫೋನ ಚಾರ್ಜ್ ಕೂಡ ಮಾಡುತ್ತೆ. ಮ್ಯಾಕ್ಸ್ ಈ ಫೋನ್ 15 to 20 ಮಿನಿಟ್ಸಲ್ಲೇನೋ 20-25 ಮಿನಿಟ್ಸಲ್ಲೇನೋ 50% ಈ ಫೋನ ಚಾರ್ಜ್ ಮಾಡುತ್ತೆ ಅಂತಂದರೆ, ಮತ್ತೆ 1 ಗಂಟೆ 10-20 ನಿಮಿಷದಲ್ಲಿ ಈ ಫೋನ್ 0 to 100% ಫುಲ್ ಚಾರ್ಜ್ ಕೂಡ ಮಾಡುತ್ತಂತೆ. ಸೊ ನಾವಿದನ್ನ ಟೆಸ್ಟ್ ಮಾಡ್ತಿದ್ವಿ, ಯೂಸ್ ಮಾಡ್ತಿದ್ವಿ. ಬ್ಯಾಟ್ರಿನಲ್ಲಿ ಹೆವಿ ಡ್ರೈನ್ ಆಗೋದು ಇಂಥ ಇಶ್ಯೂಗಳೇನಿಲ್ಲ. ಇಲ್ಲಿ ಒಳ್ಳೆ ಬ್ಯಾಟ್ರಿ ಲೈಫ್ ಇದೆ. ಒಳ್ಳೆ ಟೆಕ್ನ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೆ ಆಪ್ಟಿಮೈಸ್ ಇರುವಂಥ ಚಿಪ್ಸೆಟ್ನೊಂದಿಗೆ ಕರೆಕ್ಟಾಗಿ ಕೆಲಸ ಮಾಡ್ತಿದೆ. ಸೊ ಬ್ಯಾಟ್ರಿ ಲೈಫ್ ಬಗ್ಗೆ ಏನು ಚಿಂತೆ ಇಲ್ಲ. ನೀವು 1 ಡೇ ಎಷ್ಟೇ ಹೆವಿ ಯೂಸ್ ಮಾಡಿದ್ರು ಕೂಡ ಆರಾಮಾಗಿ ನಿಮಗೆ ಬ್ಯಾಕಪ್ ಸಿಗುತ್ತೆ. ಸೊ ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟ್ಗಿಂತ ಮೊದಲು ಈ ಟೆಕ್ನೋ ಬ್ರ್ಯಾಂಡ್ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದೆ. ಸೊ ಟೆಕ್ನೋ ಬ್ರ್ಯಾಂಡ್ ತುಂಬ ದಿನದಿಂದ ನಮ್ಮ ಭಾರತದಲ್ಲಿ ಬಂದಿದೆ. ಮತ್ತು ನಾನು ಫಸ್ಟ್ ಟೈಮ್ ಒಂದು ಬ್ರ್ಯಾಂಡ್ ಸ್ಮಾರ್ಟ್ಫೋನ್ ಲಾಂಚ್ ಇವೆಂಟ್ಗೆ ಅಟೆಂಡ್ ಆಗಿದ್ದಪ್ಪ ಅಂದರೆ ಇದು ಟೆಕ್ನೋದೆ, ಡೆಲ್ಲಿಗೆ ಹೋಗಿದ್ದೆ. ಸೊ ಕೆಲವೊಂದು ಫೋಟೋಗಳು ಇತ್ತಪ್ಪ ಅಂದರೆ ತೋರಿಸಿರ್ತೀನಿ ನಿಮ್ಮ ಸ್ಕ್ರೀನ್ ಮೇಲೆ. ಸೊ ಟೆಕ್ನೋ ಹೆಂಗೆ ಅಂತಂದರೆ ಮಾರ್ಕೆಟಲ್ಲಿ ಇವರು ಕನ್ಸಿಸ್ಟೆನ್ಸ್ ಆಗಿ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಿಲ್ಲ. ಇದು ತುಂಬ ದೊಡ್ಡ ಬ್ರ್ಯಾಂಡ್ ಇದೆ ಹೊರಗಡೆ, ಬಟ್ ಭಾರತದಲ್ಲಿ ಇವರು ರೀಸೆಂಟ್ಲಿ ಬಂದಿದ್ದಾರೆ. ಮತ್ತು ಈ ನಾನು ಕೇಳಿರಪಟ್ಟಿರೋ ಪ್ರಕಾರ ಈ ಟೆಕ್ನೋ ಆಗಿರಲಿ, ಇನ್ಫಿನಿಕ್ಸ್ ಆಗಿರಲಿ, ಐಟೆಲ್ ಆಗಿರಲಿ, ಈ 3 ಬ್ರ್ಯಾಂಡ್ಸ್ಗಳು ಎಲ್ಲ ಒಂದೇ ಮದರ್ ಪ್ಯಾರೆಂಟ್ ಕಂಪ್ನಿ ಇದೆ. ಸೊ ಅದೇ ಫೋನ್ಸ್ಗಳನ್ನ ಇವ್ರು ಲಾಂಚ್ ಮಾಡ್ತಾರೆ. ಈ ಹೆಸರಿಂದ ಬೇರೆ ಫೋನ್ಸಿಂದ ಇವ್ರು ಲಾಂಚ್ ಮಾಡ್ತಾರೆ. ಸೇಮ್ ಸ್ಪೆಸಿಫಿಕೇಶನ್ ತೆಗಿತಾರೆ, ಡಿಸೈನ್ ತೆಗಿತಾರೆ. ಸೊ ಎಲ್ಲ ಇಲ್ಲಿ ಗೋಲ್ಮಾಲ್ ಆಗಿಬಿಟ್ಟು ಈ ಫೋನ್ಸ್ಗಳು ಭಾರತದಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಅದರ್ವೈಸ್ ಫೋನ್ಸ್ಗಳು ನಾನು ಜಾಸ್ತಿ ಈ ಇನ್ಫಿನಿಕ್ಸ್ ಬಿಟ್ಟರೆ ಟೆಕ್ನೋ ಸ್ವಲ್ಪ ಮಾರ್ಕೆಟ್ಲಿ ಜಾಸ್ತಿ ಹವಾ ಮತ್ತೊಂದು ಒಳ್ಳೆ ಕೆಲಸ ಮಾಡೋ ಲೆಕ್ಕಕ್ಕೆ ಬಂದಿದೆ. ತುಂಬ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ಇವರು ಫ್ಲಿಪ್ ಫೋನ ಲಾಂಚ್ ಮಾಡಿದ್ದಾರೆ, ಫೋಲ್ಡ್ ಫೋನ ಲಾಂಚ್ ಮಾಡಿದ್ದಾರೆ, ಎಲ್ಲಕ್ಕಿಂತ ಜಗತ್ತಲ್ಲಿ ಸ್ಲಿಮ್ಮೆಸ್ಟ್ ಫೋನ ಲಾಂಚ್ ಮಾಡ್ತಿದ್ದಾರೆ. ಸೊ ಇದೇ ರೀತಿಯಾಗಿ ಹೊಸ ಟೆಕ್ಕಲ್ಲಿ ಇವರು ಜಾಸ್ತಿ ಎಂಟ್ರಿ ಕೊಡ್ತಿದ್ದಾರೆ. ಬಟ್ ಮಾರ್ಕೆಟಲ್ಲಿ, ಬಜೆಟಲ್ಲಿ ಮತ್ತು ಈ ಬ್ರ್ಯಾಂಡ್ಸ್ಗಳನ್ನ ನಂಬಿ ನಮ್ಮ ಜನ ಫೋನ್ ತೊಗೊಳ್ಬೇಕಪ್ಪ ಅಂತಂದರೆ ಇವರು ಟ್ರಸ್ಟ್ನ ಜಾಸ್ತಿ ಬಿಲ್ಡ್ ಮಾಡಬೇಕು. ಅದಕ್ಕೆ ಇವರು R&D ಜಾಸ್ತಿ ಮಾಡಬೇಕು. ಜನರಿಗೆ ಫೋನ್ ತೊಗೊಂಡಾಗ ಅದಕ್ಕೆ ಪ್ರಾಬ್ಲಮ್ ಆಗಬಾರ್ದು. ಸ್ಪೆಷಲಿ ಸಾಫ್ಟ್ವೇರ್ ಅಪ್ಡೇಟೇ ನಡ್ಕೊಡ್ತಾ ಇಲ್ಲ ಇವರು. ಸೊ ಇಲ್ಲಿ ನಂಬಿಕೆ ಹೇಗೆ ಬರುತ್ತೆ? ಸೊ ಯೋಚನೆ ಮಾಡಿ ನೋಡಿ, ಈ ಫೋನ್ ಆನ್ ಪೇಪರ್ ನಿಮಗೆ 15,000-16,000 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಗುರು. ಬೆಂಕಿ 140 ಫೋಟೋಸ್ನ ಡಿಸ್ಪ್ಲೇ ಕೊಡ್ತಿದ್ದಾರೆ. ಮತ್ತು ನಿಮಗೆ ಇಲ್ಲಿ 5,500 mAh ಬ್ಯಾಟ್ರಿ ಕೊಡ್ತಿದ್ದಾರೆ. 7300 ಚಿಪ್ಸೆಟ್ನ ಕೊಡ್ತಿದ್ದಾರೆ. 140 ಫೋಟೋದೊಂದಿಗೆ ಇದೇನೋ ಕಾಲ್ ಫೀಚರ್ಸ್ಗಳು ಕೊಡ್ತಿದ್ದಾರೆ. ಕಾರ್ಡ್ ಡಿಸ್ಪ್ಲೇ ಇದೆ. ಸೊ ಇಂಥದ್ದೆಲ್ಲ ಫೀಚರ್ಸ್ಗಳನ್ನ ಮಾರ್ಕೆಟ್ಲಿ ಆನ್ ಪೇಪರ್ ನೋಡ್ಕೊಂಡಾಗ ಯಾರಾದರೂ ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ಬೆಚ್ಚ ಬೀಳ್ತಾರೆ. ಕಂಪ್ಯಾರಿಸನ್ಲಿ ಇದೇ ಮೇನ್ ಎಲ್ಲರಿಗೂ ಹೈಲೈಟ್ ಆಗಿ ಅನಿಸುತ್ತೆ. ಬಟ್ ಎಸ್, ಯೂಸೇಜಲ್ಲಿ ನಾವೆಲ್ಲ ಲಾಂಗ್ ಟರ್ಮ್ ಯೂಸ್ ಮಾಡಬೇಕಾದ್ರೆ ಇದರಲ್ಲಿ ಇಶ್ಯೂ ಬರುತ್ತೆ. ನಾನು ಲಾಸ್ಟ್ ಟೈಮ್ ಈ ಟೆಕ್ನೋ ಸ್ಮಾರ್ಟ್ ಪ್ಲಸ್ ಏನೋ ಒಂದು ಫೋನ್ ಇತ್ತು, ಆ ಫೋನ್ ಯೂಸ್ ಮಾಡಬೇಕಾದ್ರೆ ನನಗೆ ಇಶ್ಯೂ ಆಗಿತ್ತು. ಮದರ್ ಬೋರ್ಡ್ ಕೂಡ ಡೆಡ್ ಆಗಿತ್ತು. ಆ ಫೋನ್ನ ಬಿಸಾಕಿದ್ವಿ. ನಮ್ಗೆ ಸರ್ವಿಸ್ ಸೆಂಟರ್ ರಿಪೇರ್ ಮಾಡ್ಕೊಳ್ಳೋಕ್ಕೆ ಹೋಗೋಕ್ಕಾಗಲ್ಲ. ಫ್ರೀ ಆಗೋದಿತ್ತು, ಬಟ್ ಅದನ್ನು ರಿಪೇರ್ ಕೂಡ ಮಾಡೋಕ್ಕಾಗಲ್ಲ. ಎಸ್, ಇಂಥ ಇಶ್ಯೂಗಳು ಡೆಫಿನೆಟ್ಲಿ ಈ ಫೋನೊಂದಿಗೆ ಬರತ್ತಾ ಇಲ್ವಾ ಅಂತ ನಾನು ಫಾರ್ ಶೋರ್ ಹೇಳೋಕ್ಕಾಗಲ್ಲ. ಬಟ್ ಹೊಸ ಬ್ರ್ಯಾಂಡ್ ಇದೆ, ನಾವಿಲ್ಲಿ ಕಾಂಪ್ರಮೈಸ್ ಆಗಲೇಬೇಕು. ನೋಡಿ, ನೀವು 15,000 ರೂಪಾಯಿಸಲ್ಲಿ ಬಜೆಟ್ ನನಗೆ ಬೆಂಕಿ ಸ್ಪೆಸಿಫಿಕೇಶನೇ ಬೇಕಪ್ಪ, ಮ್ಯಾಟ್ರ್ ಆಗಲ್ಲ ಅಂತ ನೀವು ನಂಬಿಬಿಟ್ಟು ಬೇರೆ ವಿಡಿಯೋ ನೋಡಿಬಿಟ್ಟು ತೊಗೊಳ್ತೀರಪ್ಪ ಅಂದರೆ ಎಸ್, ಇದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದರ್ವೈಸ್ ನಮ್ಮ ಜನ ತುಂಬ ಸ್ಮಾರ್ಟ್ ಇದ್ದಾರೆ. ಈ ಟೆಕ್ನೋ ಬ್ರ್ಯಾಂಡ್ ಯಾವುದಪ್ಪ ಇದೆ ಹೊಸ ಬ್ರ್ಯಾಂಡ್ ಅಂತ ಕೇಳೋರು ಕೂಡ ತುಂಬ ಜನ ಇದ್ದಾರೆ. ಸೊ ಯೋಚನೆ ಮಾಡಿ, ಕರೆಕ್ಟ್ ಬ್ರ್ಯಾಂಡ್ಗೆ, ಲಾಂಗ್ ಟರ್ಮ್ ಯೂಸೇಜ್ಗೆ ನೀವು ಹಾರ್ಡಿ ದುಡಿದಿರುವಂಥ ದುಡ್ಡನ್ನು ಕರೆಕ್ಟ್ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ನಾನೇ ಒಂದು ಹೊಸ ಫೋನ್ ತೊಗೊಳ್ತಿದ್ನಪ್ಪ ಅಂತಂದರೆ ಇನ್ನೊಂದು 6 ತಿಂಗಳು ವರ್ಷ ಕೂಡ ನಾನು ಟೆಕ್ನೋ ಬ್ರ್ಯಾಂಡ್ ತೊಗೊಳ್ತೀನಿ ಅಲ್ವಾ ಆ ನಂಬಿಕೆ ಇದೆ. ಆನೆಸ್ಟ್ಲಿ ಮಾತಾಡ್ತಾ ಇದ್ದೀನಿ. ಎಸ್, ಹೋಪ್ಫುಲಿ ಇದ್ರೊಳಗಡೆ ಒಳ್ಳೆ ಫೋನ್ಸ್ಗಳು ಇನ್ನಷ್ಟು ಒಳ್ಳೆ ಟ್ರಸ್ಟ್ನ ಬೆಳೆಸ್ತಾರಪ್ಪ ಅಂದರೆ ಎಸ್, ಇದೊಂದು ಒಳ್ಳೆಯ ಬ್ರ್ಯಾಂಡ್ ಫೋನ್ ಆಗ್ಬೋದು. ನೋಡೋಣ ನಿಮಗೆ ಅನ್ಸುತ್ತೆ. ಬಾಕಿ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಇನ್ನಷ್ಟು ಮುಂದಿನ ಆನೆಸ್ಟ್, ಇನ್ ಡೆಪ್ತ್, ಖತರ್ನಾಕ್ ವಿಡಿಯೋದೊಂದಿಗೆ. ರೆಡಿ ಗೈಸ್, ಸಿ ಯು ನೆಕ್ಸ್ಟ್ ಒನ್. ನಮಸ್ಕಾರ.